ಕುಡಿತ ಬಿಡಿಸುವ ಕೇಂದ್ರದಲ್ಲಿ ನಡೀತಾ ಕ್ರೂರ ಕೃತ್ಯ. ರೋಡ್ ಸೌಟುಗಳಿಂದ ಮನಬಂದಂತೆ ಹಲ್ಲೆ ಆರೋಪ. ಆಸ್ಪತ್ರೆ ಪಾಲಾದ ಮದ್ಯ ವ್ಯಸನಿ. ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಶಮಂತ್ ತರಸ್. ಕುಡಿತ ಬಿಡಿಸುವ ಕೇಂದ್ರಕ್ಕೆ ಸೇರಿಸುವಂತಹ ಮುನ್ನ ಎಚ್ಚರ. 3 ತಿಂಗಳಲ್ಲಿ ಕುಡಿತ ಬಿಡಿಸ್ತೀವಿ ಅಂತ ಡೆಡ್ಲಿ ಟಾರ್ಚರ್ ಅನ್ನ ಕೊಡ್ತಾರೆ. ಸಾಕಷ್ಟು ಕಡೆ ಈ ರೀತಿಯಾದಂತಹ ಕೇಂದ್ರಗಳಿರುವಂತದ್ದು. ಕುಡಿತ ಬಿಡಿಸುವಂತಹ ಕೇಂದ್ರಕ್ಕೆ ಸೇರಿಸುವ ಮುನ್ನ ಎಚ್ಚರವಾಗಿರಿ. 3 ತಿಂಗಳಲ್ಲಿ ಕುಡಿತ ಬಿಡಿಸ್ತೀವಿ ಅಂತ ಹೇಳಿ ಕೇಂದ್ರಗಳಿಗೆ ಸೇರಿಸ್ಕೊಳ್ತಾರೆ. ಆದ್ರೆ ಅಲ್ಲಿ ಡೆಡ್ಲಿ ಟಾರ್ಚರ್ ಕೊಡ್ತಾರೆ. ನಿಮ್ಮ ಗಂಡ ಮಕ್ಕಳಿರ್ಬೋದು, ಸಂಬಂಧಿಕರಿರ್ಬೋದು, ಅವರನ್ನ ಸೇರಿಸಿದ್ರೆ ಅಲ್ಲಿಗೆ ಚಿತ್ರ ಹಿಂಸೆ ಕೊಡ್ತಾರೆ. ಕುಡಿತ ಬಿಡಿಸ್ತೀವಿ ಅಂತ ಅಂದ್ರೂ ಕೂಡ ಕಿರಾತಕರು ಬಿಟ್ಟಿರೋದಿಲ್ಲ. ಇನ್ನು ಕಬ್ಬಿಣದ ರಾಡ್, ಸಿಕ್ಕ ವಸ್ತುಗಳಿಂದ ಭೀಕರ ಹಲ್ಲೆ ಮಾಡಿದ್ದಾರೆ. ದೋಸೆ ತೆಗೆಯುವ ಸೌಟ್ನಿಂದ 50 ಏಟನ್ನ ಕೊಟ್ಟಿರುವಂತದ್ದು. ಸೆಂಟರ್ನಲ್ಲಿ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಹಲವಾರು ಜನ. ಸೆಂಟರ್ಗೆ ಸೇರಿದ ಪ್ರವೀಣ್ ಕುಮಾರ್ ಪರದಾಡಿರುವಂತದ್ದು. ಹಲ್ಲೆಗೊಳಗಾದ ವ್ಯಕ್ತಿಯ ವಿಡಿಯೋ ಹಾಗೆ ಫೋಟೋ ಲಭ್ಯವಾಗಿದೆ. ಟಿವಿ9 ನಲ್ಲಿ ಕುಡಿತ ಬಿಡಿಸುವ ಕೇಂದ್ರದ ನರಕ ಬಯಲಾಗಿದೆ. ಅಲ್ಲಿ ಕರ್ಕೊಂಡು ಹೋಗೋರು ಮನ ಪರಿವರ್ತನೆ ಮಾಡ್ತೀವಿ ಅಥವಾ ಯಾವುದೋ ಒಂದು ಔಷಧಿ ಕೊಟ್ಟು ಅವ್ರನ್ನ ಕುಡಿತದಿಂದ ಮುಕ್ತಿ ಮಾಡ್ತೀವಿ, ಕುಡಿತ ಬಿಡೋ ರೀತಿಯಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಚಿತ್ರ ಹಿಂಸೆಯನ್ನ ಕೊಟ್ಟಿರುವಂತದ್ದು ಈಗ ಬಯಲಾಗಿರುವಂತದ್ದು. 3 ತಿಂಗಳಲ್ಲಿ ಕುಡಿತ ಬಿಡಿಸ್ತೀವಿ ಅಂತ ಹೇಳಿ ಡೆಡ್ಲಿ ಟಾರ್ಚರ್ ಅನ್ನ ಕೊಟ್ಟಿದ್ದಾರೆ. ಅಲ್ಲಿ ಸೇರುವಂತಹ ಏನು ಕುಡಿತ ಬಿಡಿಸೋದಕ್ಕೆ ಅಂತ ಇಲ್ಲಿ ಯಾರನ್ನೆಲ್ಲ ಸೇರಿಸುತ್ತಾರೆ ಮದ್ಯವ್ಯಸನಿಗಳು, ಅವರಿಗೆ ಡೆಡ್ಲಿ ಟಾರ್ಚರ್ ಅನ್ನ ಕೊಟ್ಟಿರುವಂತದ್ದು. ನಿಮ್ಮ ಗಂಡ ಇರ್ಬೋದು, ಮಕ್ಳಿರ್ಬೋದು, ಅಥವಾ ಸಂಬಂಧಿಕರಿರ್ಬೋದು, ಯಾರನ್ನಾದ್ರೂ ಅಲ್ಲಿಗೆ ಸೇರಿಸಿದ್ರೆ ಅಲ್ಲಿ ಏನೂ ವ್ಯವಸ್ಥೆ ಇರೋದಿಲ್ಲ. ಚಿತ್ರ ಹಿಂಸೆ ಕೊಡ್ತಾರೆ. ಅಂದ್ರೆ ಯಾವುದೋ ಔಷಧಿ ಕೊಟ್ಟು ಅಥವಾ ಅವರ ಮನ ಪರಿವರ್ತನೆ ಮಾಡಿ ಅವ್ರನ್ನ ಕುಡಿತದಿಂದ ಬಿಡಿಸ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಹಾಗಾಗ್ತಾ ಇಲ್ಲ. ಅವರಿಗೆ ಚಿತ್ರ ಹಿಂಸೆ ಕೊಟ್ಟು ಅವ್ರನ್ನ ಕುಡಿತದಿಂದ ಬಿಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡುವಂತದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್ ಸೂರ್ಯ, ನಾವು ಗಮನಿಸ್ತಾ ಇದೀವಿ ಹಲವಾರು ಕಡೆ ಈ ರೀತಿಯಾಗಿ ಕುಡಿತ ಬಿಡಿಸುವಂತಹ ಕೇಂದ್ರಗಳಿರುವಂತದ್ದು. ಅಲ್ಲಿ ಏನ್ ಮಾಡ್ತಾರೆ, ಯಾವ ರೀತಿಯಾಗಿ ಕುಡಿತ ಬಿಡಿಸ್ತಾರೆ ಅನ್ನೋದು ಸಾಕಷ್ಟು ಜನಕ್ಕೆ ಪ್ರಶ್ನೆ ಇತ್ತು. ಆದ್ರೆ ಈ ರೀತಿಯಾಗಿ ಎಲ್ಲಾ ಕಡೆ ಚಿತ್ರ ಹಿಂಸೆ ಕೊಡ್ತಾರ ಅಥವಾ ಇಲ್ಲಿ ಆಗಿರುವಂತದ್ದು ಏನ್ ಹಾಗಾದ್ರೆ? ಹೌದು ಸಮಂತ್, ನೀವು ಹೇಳಿದಂತೆ ಬೆಂಗಳೂರಿನ ಗಲ್ಲಿಗಳಲ್ಲೂ ಕೂಡ 3 ತಿಂಗಳಿನಲ್ಲಿ ಕುಡಿತ ಬಿಡಿಸ್ತೀವಿ, ನಮ್ಮ ಸೆಂಟರ್ಗೆ ಬಂದ್ರೆ ಕೇವಲ 30,000 ರೂಪಾಯಿ, 45,000 ರೂಪಾಯಿಲಿ ನಿಮ್ಮ ಅಂದ್ರೆ ಮಕ್ಕಳೇನಿದ್ದಾರೆ, ಮಕ್ಕಳು ಮತ್ತೆ ಗಂಡಂದಿರ ಈ ದುಶ್ಚಟದಿಂದ ದೂರ ಮಾಡ್ತೀವಿ ಅಂತೇಳಿ ವಿವಿಧವಾದಂತ ಭಿತ್ತಿ ಪತ್ರಗಳನ್ನ ಅಂಟಿಸಿರ್ತಾರೆ. ಆ ಹಿನ್ನೆಲೆಯಲ್ಲಿ ಪೋಷಕರು ಮತ್ತೆ ಪತ್ನಿಯರೇನಿದ್ದಾರೆ, ತಮ್ಮ ಮಗ ಮತ್ತೆ ಗಂಡ ಏನು ವಿಪರೀತವಾಗಿ ಕುಡಿತಿದ್ದಾರೆ, ವಿಪರೀತವಾಗಿ ಕುಡ್ಕೊಂಡ್ ಬರ್ತಾರೆ, ಮನೆಯಲ್ಲಿ ಸಾಕಷ್ಟು ಕಿರುಕುಳವನ್ನು ಕೊಡ್ತಾರೆ ಅಂತೇಳಿ ಈ ಒಂದು ಸೆಂಟರ್ಗಳಿಗೆ ಸೇರಿಸ್ತಾರೆ. ಆದ್ರೆ ಈ ಒಂದು ಸೆಂಟರ್ಗಳಲ್ಲಿ ಅಂದ್ರೆ ಕೆಲವೊಂದು ಸೆಂಟರ್ಗಳಲ್ಲಿ ಕುಡಿತ ಬಿಡಿಸುವಂತದ್ದು ಮಾಡ್ತಾರೆ ಅನ್ನೋಂಥದ್ದಾದ್ರೆ, ಸಾಕಷ್ಟು ಸೆಂಟರ್ಗಳಲ್ಲಿ ಇವರಿಗೆ ವಿಪರೀತವಾದಂತ ಟಾರ್ಚರ್ ಕೊಡ್ತಾರೆ. ಅಂದ್ರೆ ಇಲ್ಲಿ ಅಂದ್ರೆ ಈ ಒಂದು ಸುಂಕದ ಕಟ್ಟೆಯ ಬಳಿ ಇರುವಂತ ಏನು ರಾಸ್ಪ್ ಅನ್ನುವಂತ ಒಂದು ಮದ್ಯವ್ಯಸನಿಗಳ ಪುನರ್ವಸತಿ ಕೇಂದ್ರ ಏನಿದೆ, ಈ ಒಂದು ಕೇಂದ್ರದಲ್ಲಿ ಪ್ರವೀಣ್ ಅನ್ನುವಂತ 38 ವರ್ಷದ ವ್ಯಕ್ತಿಯನ್ನ ಅಂದ್ರೆ ಅಡಿಗೆ ಕೆಲಸ ಮಾಡ್ತಾ ಇರ್ತಾನೆ. ಕಳೆದ 2 ವರ್ಷಗಳಿಂದ ಆತ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಮದ್ಯವ್ಯಸನಿ ಆಗಿದ್ದ. ಪತ್ನಿಗೆ ನಿರಂತರವಾಗಿ ಕಿರುಕುಳವನ್ನು ಕೊಡ್ತಾ ಇದ್ದ ಅನ್ನೋಂಥ ನಿಟ್ಟಿನಲ್ಲಿ ಆಕೆಯ ಪತ್ನಿ ಏನಿದ್ದಾರೆ ಶ್ರುತಿ ಅವರು ಅಲ್ಲೇ ಬಳಿ ಇದ್ದಂತ ಒಂದು ಮದ್ಯವ್ಯಸನಿ ಕೇಂದ್ರಕ್ಕೆ ಆತನನ್ನ ಕೂಡ ಅಡ್ಮಿಟ್ ಮಾಡಿರ್ತಾರೆ. ಆದ್ರೆ ಅಲ್ಲಿ ಆತನಿಗೆ ನಿರಂತರವಾಗಿ ಟಾರ್ಚರ್ ಕೊಡಲಾಗುತ್ತೆ. ಅಂದ್ರೆ ಸಂಜೆ ಆಗ್ತಿದ್ದಂತೆ ಆತನ 2 ಕಾಲುಗಳನ್ನ ಕಟ್ಟಿ ಆತನಿಗೆ ಅಂದ್ರೆ ಏನು ಚೈನೀಸ್ ಸೌಟ್ ಅಂತ ಕರಿತೀವಿ, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಸೌಟ್ ಏನಿರುತ್ತೆ ಆ ಸೌಟ್ ನಲ್ಲಿ ಆತನ 2 ಮಂಡಿಗಳಿಗೆ 25 ಏಟುಗಳನ್ನ ಹೊಡಿಲಾಗುತ್ತೆ. ಮತ್ತೆ ಕೈಗಳಿಗೆ ಮತ್ತೆ ಎದೆ ಭಾಗಕ್ಕೆ ಹಾಗೂ ಬೆನ್ನಿನ ಭಾಗಕ್ಕೆ ನಿರಂತರವಾಗಿ ಆತನ ಮೇಲೆ ಹಲ್ಲೆಯನ್ನು ಮಾಡಲಾಗುತ್ತೆ. ಆತ ಮೂರ್ಛೆಯನ್ನು ಕಳ್ಕೊಳ್ತಾನೆ. ಅಂದ್ರೆ ಇವರು ಏನ್ ಹಲ್ಲೆ ಮಾಡ್ತಾರೆ, ನಿರಂತರವಾಗಿ 2 ಗಂಟೆಗಳ ಕಾಲ ಹಲ್ಲೆ ಮಾಡಿದ್ರು ಅನ್ನೋಂತ ಮಾಹಿತಿಯನ್ನ ಈಗ ಆಲ್ರೆಡಿ ಕೂಡ ಪ್ರವೀಣ್ ಕುಮಾರ್ ಟಿವಿ9 ಬಳಿ ಹಂಚ್ಕೊಂಡಿರುವಂತದ್ದು. ಅಂದ್ರೆ 2 ಗಂಟೆಗಳ ಕಾಲ ನಿರಂತರವಾಗಿ ಹಲ್ಲೆಯನ್ನು ಮಾಡಿದ್ರೆ ಮನುಷ್ಯ ಹೇಗಾದ್ರೂ ಬದುಕಬೇಕು. ಆಲ್ರೆಡಿ ಅವನು 2 ವರ್ಷಗಳಿಂದ ನಿರಂತರವಾಗಿ ಕುಡಿತಕ್ಕೊಳಗಾಗಿರ್ತಾನೆ. ಆತನಲ್ಲಿ ಶಕ್ತಿ ಇರೋದಿಲ್ಲ. ಆತನಿಗೆ ನಿರಂತರವಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಟಾರ್ಚರ್ನ ಕೊಡುವಂತದ್ದು. ದೊಡ್ಡದಾದಂತ ಕಬ್ಬಿಣದ ರಾಡ್ಗಳು ಮತ್ತೆ ಚೈನೀಸ್ ಸೌಟ್ ನಲ್ಲಿ ನಿರಂತರವಾಗಿ ಆತನ ಮೇಲೆ ಹಲ್ಲೆ ಮಾಡಿದ ಹಿನ್ನೆಲೆಯಲ್ಲಿ ಆತ ಮೂರ್ಛೆಯನ್ನು ಬಿದ್ದಿರ್ತಾನೆ. ಮೂರ್ಛೆ ಬಿದ್ದಂತ ನಂತರದಲ್ಲಿ ಅಲ್ಲಿದ್ದಂತ ಅಂದ್ರೆ ರಾಷ್ಟ್ರನಲ್ಲಿದ್ದಂತ ಏನು ಸಿಬ್ಬಂದಿಗಳಿದ್ದಾರೆ, ಈಕೆಗೆ ಅಂದ್ರೆ ಶ್ರುತಿಗೆ ಕಾಲನ್ನ ಮಾಡಿ ನಿಮ್ಮ ಪತ್ನಿಗೆ ಸಾಕಷ್ಟು ಅನಾರೋಗ್ಯದ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ನಂತರದಲ್ಲಿ ಸುಂಕದ ಕಟ್ಟೆಯಲ್ಲಿದ್ದಂತ ಖಾಸಗಿ ಆಸ್ಪತ್ರೆಗೆ ತೆಗೆದುಕೊಂಡೋಗಿ ದಾಖಲು ಮಾಡಿರ್ತಾರೆ. ಅಲ್ಲಿ ಪ್ರವೀಣ್ ಕುಮಾರ್ ಸಾಕಷ್ಟು ಗೋಳಾಡಿರುವಂತದ್ದು ಈಗ ಆಲ್ರೆಡಿ ಕೂಡ ಟಿವಿ9ಗೆ ವಿಡಿಯೋಗಳು ಮತ್ತೆ ಫೋಟೋಗಳು ಲಭ್ಯವಾಗಿರುವಂತದ್ದು. ಶಮಂತಿಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ವಿಚಾರ ಅಂತ ಹೇಳಿದ್ರೆ 3 ತಿಂಗಳಿಗೆ 45,000 ರೂಪಾಯಿ, 45,000 ರೂಪಾಯಿ ಒಳಗೆ ನಿಮ್ಮ ಮಕ್ಕಳು ಮತ್ತೆ
ಪತಿಯರೇನಿದ್ದಾರೆ ಅವರು ಕುಡಿತದಿಂದ ಬಿಡಿಸ್ತೀವಿ ಅಂತೇಳಿ ಒಂದು ಕೇಂದ್ರಗಳಿಗೆ ಅಡ್ಮಿಟ್ ಮಾಡ್ಕೊಳ್ತಾರೆ. ಆದ್ರೆ ಇಲ್ಲಿ ನಿರಂತರವಾಗಿ ಸಾಕಷ್ಟು ಹಿಂದೆ ಕೂಡ ಟಿವಿ ಈ ಬಗ್ಗೆ ಸಾಕಷ್ಟು ಸುದ್ದಿಗಳನ್ನ ಬಿತ್ತರಿಸಿತ್ತು. ಆ ವಿಚಾರನ ನಾವು ನೋಡಿದಂತ ಸಂದರ್ಭದಲ್ಲಿ ಅಂದ್ರೆ ಶೌಚಾಲಯನ ತೊಳಸದಂತದ್ದಾಗಿರ್ಬೋದು, ಅವರಿಗೆ ನಿರಂತರವಾಗಿ ಕಿರುಕುಳ ಕೊಡುವಂತದ್ದಾಗಿರ್ಬೋದು, ಈ ತರದಲ್ಲೂ ಕೂಡ ನಡೀತಾ ಇರುತ್ತೆ. ಆದ್ರೆ ರಾಸ್ಪ್ ಅನ್ನುವಂತ ಒಂದು ಪುನರ್ವಸತಿ ಕೇಂದ್ರದಲ್ಲಿ ಸಾಕಷ್ಟು ಕಿರುಕುಳವನ್ನು ಕೊಟ್ಟರು. ಆತನ ಎರಡೂ ಮಂಡಿಗಳು ಕೂಡ ಆತನ ನಡಿಲಿಕ್ಕೆ ಕೂಡ ಆಗ್ತಾ ಇಲ್ಲ. ಅಂದ್ರೆ ಟಿವಿ ಕೂಡ ಆ ವಿಜುವಲ್ ನ ತೋರಿಸ್ತಾ ಇದೀವಿ ಈಗ. ಆ ವಿಜುವಲ್ಗಳನ್ನು ನಾವು ನೋಡ್ತಾ ಇರುವಂತೆ ಆತ ನಡಿಲಿಕ್ಕೂ ಕೂಡ ಆಗ್ತಾ ಇಲ್ಲ, ಆಟೋ ಕೂಡ ಹತ್ತಲಿಕ್ಕೆ ಆಗ್ತಾ ಇಲ್ಲ. ಆತ ಮನೆಯಲ್ಲಿ ಹೇಳ್ಕೊಂಡಿರುವಂತದ್ದು ನಾನು ಕುಡಿತಾ ಇದ್ದೆ ಅನ್ನೋ ಏಕೈಕ ಕಾರಣಕ್ಕೆ ನನ್ನನ್ನ ಸಾವಿನ ಕೇಂದ್ರಕ್ಕೆ, ಅಂದ್ರೆ ನನ್ನನ್ನ ಅಲ್ಲಿ ಸಾಯಿಸೇ ಬಿಡ್ತಾ ಇದ್ರು. ಚೂರು ಏನಾದ್ರೂ ಯಾಮಾರಿದ್ರೆ ಅವರು ಮಾಡಿದಂತ ಹಲ್ಲೆಗೆ, ಅವರು ಒಡೆದಂತ ಏಟಿಗೆ ನಾನು ಪ್ರಾಣನೇ ಕಳ್ಕೊಂಡ್ಬಿಡ್ತಿದ್ದೆ ಅಂತ ಹೇಳಿದ ನಂತರದಲ್ಲಿ ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ಮಹಿಳಾ ಪರ ಹೋರಾಟಗಾರರು ಮತ್ತೆ ಏನು ಪ್ರವೀಣ್ ಕುಮಾರ್ ಇದ್ದಾರೆ ಆತನ ಕುಟುಂಬಸ್ಥರು ಇವತ್ತು ರಾಸ್ಪ್ನ ಮುಂದೆ ಈಗ ಆಲ್ರೆಡಿ ಕೂಡ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಅವ್ರು ಕೇಳ್ತಾ ಇರುವಂತದ್ದು ಒಂದೇ, ನನ್ನ ಗಂಡನಿಗೆ ಕುಡಿತ ಬಿಡಿಸ್ತೀವಿ ಅಂತ ಹೇಳಿ ಯೋಗನೋ ಧ್ಯಾನನೋ ಇಲ್ಲ ಯಾವ್ದಾದ್ರು ಒಂದು ಆಧ್ಯಾತ್ಮಿಕವಾದಂತ ಚಟುವಟಿಕೆಗಳನ್ನು ಹೇಳಿ, ಇಲ್ಲ ಅಂದ್ರೆ ಈ ಕುಡಿತದಿಂದ ಆಗುವಂತ ಅನಾಹುತಗಳನ್ನು ಹೇಳಿ ನನ್ನ ಗಂಡನಿಗೆ ನೀವು ಕುಡಿತವನ್ನು ಬಿಡಿಸಬೇಕಾಗಿತ್ತು. ಆತನಿಗೆ ನಿರಂತರವಾಗಿ 2-3 ಗಂಟೆಗಳ ಕಾಲ ಹೊಡೆಯುವಂತದ್ದು, ಬೆಳಗಿನಿಂದ ಸಂಜೆವರೆಗೂ 2 ಕಾಲುಗಳನ್ನ ಕಟ್ಟಾಕಿ ನೀವು ರೂಮಿಗೆ ಕರ್ಕೊಂಡೋಗಿ ಅಲ್ಲೇ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥದ್ದು ಈಗ ಆಲ್ರೆಡಿ ಕೂಡ ಅಂದ್ರೆ ಪೊಲೀಸರು ಕೂಡ ಕೇಸನ್ನ ದಾಖಲಿಸಿಕೊಂಡಿರುವಂತದ್ದು. ರಾಸ್ಪ್ನ ಮುಖ್ಯಸ್ಥರು ಕೂಡ ಈಗ ಆಲ್ರೆಡಿ ಹೇಳ್ತಿರುವಂತದ್ದು ಟಿವಿ9 ಜೊತೆ ಅವರು ಕೂಡ ಮಾತಾಡದಂತ ಸಂದರ್ಭದಲ್ಲಿ ಹೇಳ್ತಾ ಇರುವಂತದ್ದು, ನನಗೆ ಈ ಘಟನೆ ಬಗ್ಗೆ ಮಾಹಿತಿ ಇಲ್ಲ, ನಾನು ಕಾನೂನು ಮೂಲಕವಾಗಿ ಇದನ್ನ ಎದುರಿಸ್ತೀನಿ ಅನ್ನೋಂಥದ್ದನ್ನ ಹೇಳ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಕುಟುಂಬಸ್ಥರು ಮಾಡ್ತಾ ಇರುವಂತ ಆರೋಪ ಅಂತ ಹೇಳಿದ್ರೆ, ಈತನಿಗೆ ಆಗಿರುವಂತ ಹಲ್ಲೆಗೆ ನಮಗೆ ನ್ಯಾಯ ಸಿಗಬೇಕು. 3-4 ಜನ ಈತನ ಮೇಲೆ ನಿರಂತರವಾಗಿ ಹಲ್ಲೆ ಮಾಡಿದ್ರು ಅಂತ ನಮ್ಮ ಪತಿ ಆರೋಪವನ್ನು ಮಾಡ್ತಿದ್ದಾರೆ. ನಮ್ಮ ಪತಿಯನ್ನು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಎದೆಗೆ ಕೂಡ ಆ ಸೌಟ್ ನಲ್ಲಿ, ಅಂದ್ರೆ ಚೈನೀಸ್ ಸೌಟ್ ಏನು ತುಂಬಾ ದೊಡ್ಡ ಮಟ್ಟದಲ್ಲಿರುತ್ತೆ, ಕಬ್ಬಿಣದ ರಾಡ್ಗಳಿಂದ ಒಡೆದು ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನನ್ನ ಪತಿ ಜೀವ ಕಳೆದುಕೊಳ್ತಿದ್ದ. ಸಾವಿಗೆ ಯಾರು ನ್ಯಾಯ ಕಲ್ಪಿಸ್ತಾ ಇದ್ರು? ಅಂದ್ರೆ ನೀವು ಹೇಳದಂತೆ ನಾವು ಹಣ ಕಟ್ಲಿಕ್ಕೆ ರೆಡಿ ಇದ್ವಿ. 45,000 ರೂಪಾಯಿ ಅಂತ ಹೇಳಿದ್ರಿ, 3 ತಿಂಗಳಿಗೆ 45,000 ರೂಪಾಯಿ ಅಂತ ಹೇಳಿದ್ರಿ. 45,000 ರೂಪಾಯಿ ಹಣ ಕಟ್ಲಿಕ್ಕೂ ಕೂಡ ನಾವು ರೆಡಿ ಆಗಿದ್ವಿ. ಆದ್ರೆ ನೀವು ಏಕಾಏಕಿ ಈಗ ಅಂದ್ರೆ ನನ್ನ ಪತಿಯ ಸಾವಿಗೆ ಯಾರು, ಅಂದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಯಾರ್ ಕಾರಣ? ಕೂಡಲೇ ನೀವು ಇದಕ್ಕೆ ನ್ಯಾಯ ಒದಗಿಸಬೇಕು ಅಂತೇಳಿ ಮತ್ತೊಮ್ಮೆ ಕೂಡ ಈಗ ಆಲ್ರೆಡಿ ಪೊಲೀಸ್ ಸ್ಟೇಷನ್ ನ ಮೆಟ್ಲತ್ತಿರುವಂತದ್ದು. BBMP ಅಧಿಕಾರಿಗಳಿರ್ಬೋದು, ಆರೋಗ್ಯ ಇಲಾಖೆ ಅಧಿಕಾರಿಗಳಿರ್ಬೋದು, ಸ್ಥಳೀಯ ಜನಪ್ರತಿನಿಧಿಗಳಿಗೆ ನಾಳೆಯಿಂದ ನಾನು ದೂರನ್ನ ಕೊಡ್ತೀನಿ, ನನ್ನ ಪತಿ ಮೇಲೆ ಆಗಿರುವಂತ ಹಲ್ಲೆಗೆ ನನಗೆ ನ್ಯಾಯ ಬೇಕು ಅನ್ನೋಂಥದ್ದನ್ನ ಈಗ ಆಲ್ರೆಡಿ ಕೂಡ ಹೇಳ್ತಾ ಇರುವಂತದ್ದು. ಅಂದ್ರೆ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಇಂತಹ ಪ್ರಕರಣಗಳಲ್ಲಿ ನೋಡಿದಂತ ಸಂದರ್ಭದಲ್ಲಿ ಕಳೆದ ವರ್ಷವೂ ಕೂಡ ಯಲಹಂಕದ ಒಂದು ಪುನರ್ವಸತಿ ಕೇಂದ್ರದಲ್ಲಿ ನಿರಂತರವಾಗಿ ಹಲ್ಲೆ ಮಾಡಿ ಮದ್ಯವ್ಯಸನಿ ಒಬ್ಬ ಪ್ರಾಣವನ್ನು ಕಟ್ಟಿಕೊಂಡಿದ್ದ. ಈ ಪ್ರಕರಣದಲ್ಲಿ ಅಂದ್ರೆ ಪ್ರವೀಣ್ನ ಪ್ರಕರಣದಲ್ಲಿ ಅವರು ಒಡೆದಂತ ಹಿನ್ನೆಲೆಯಲ್ಲಿ ಮೂರ್ಛೆ. ಒಂದು ವೇಳೆ ಏನಾದ್ರೂ ಅಲ್ಲೇ ದೊಡ್ಡ ಮಟ್ಟದಲ್ಲಿ ಆಗಿ ದೊಡ್ಡ ಮಟ್ಟದಲ್ಲಿ ಏನಾದ್ರು ಆತನಿಗೆ ಒದೆ ಬಿದ್ದಿದ್ರೆ ಆತ ಪ್ರಾಣವನ್ನು ಕಳೆದುಕೊಂಡಿರ್ತಿದ್ದ ಅನ್ನೋಂತ ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂತದ್ದು. ಕೂಡಲೇ ಇದು ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ಒಂದು ಪುನರ್ವಸತಿ ಕೇಂದ್ರಗಳ ಮೇಲೆ ಆರೋಗ್ಯ ಇಲಾಖೆ ಮತ್ತೆ BBMP ಕಣ್ಣಿಡಬೇಕು. ಈ ತರದ ಏನಾದ್ರು ಘಟನೆಗಳು ನಡೆದ್ರೆ ಆ ಒಂದು ಘಟನೆಗಳನ್ನ ಮುಂದೆ ಆಗದ ರೀತಿಯಲ್ಲಿ ತಪ್ಪಿಸಬೇಕು ಅನ್ನೋಂತ ಮಾತುಗಳನ್ನ ಈಗ ಆಲ್ರೆಡಿ ಕೂಡ ಆಕ್ರೋಶವನ್ನು ಕೂಡ ಈಗ ಆಲ್ರೆಡಿ ಶ್ರುತಿ ಮತ್ತೆ ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇರುವಂತದ್ದು. ಶಮಂತ್, ಧನ್ಯವಾದ ಕಿರಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್, ನಾವು 2 ವರ್ಷದ ಹಿಂದೆ ಎಣ್ಣೆ ಹೊಡಿತಾ ಇದ್ದು. ಅದು ಎಣ್ಣೆ ಬಿಡಿಸ್ಲಿಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಕಾಪಾಡೋಕ್ಕೋಸ್ಕರ ಇಲ್ಲಿ ತಂದು ಹಾಕಿದ್ರು ನಮ್ಮ ಮಿಸಸ್. ಅದಕ್ಕೋಸ್ಕರ ಬಂದು ಸೇರಿಸಿದ ಮೇಲೆ ಸ್ವಲ್ಪ ಊಟ ಕೊಡ್ತಾ ಇದ್ರು ಮತ್ತೆ ಪಾತ್ರೆ ತೊಳಿ ಅಂತ ಇದ್ರು. ಪಾತ್ರೆ ತೊಳಿತಾ ಇದ್ದು. ಆಮೇಲೆ ಸಾಯಂಕಾಲ ಆದ್ಮೇಲೆ ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು 2 ಕಾಲನ್ನು ಕಟ್ಟಾಕ್ಬಿಟ್ಟು ಚೈನೀಸ್ ಸೌಟ್ ಬರುತ್ತಲ್ಲ ಸರ್, ಆ ಸೌಟಲ್ಲಿ ಇಲ್ಲಿಗೆ 2 ಮಂಡಿಗೂ ಹೊಡೆದಿದ್ದಾರೆ ಸರ್. ಅದು ತೋರಿಸ್ಬೇಕಂದ್ರೆ 2 ಮಂಡಿಗೂ 2 ಅದೇ ಗೊತ್ತಿಲ್ಲ ಸರ್. ಈ ತರ ಹೊಡಿತಾ ಇದ್ರು ಸರ್, ಈ ತರ ಹೋಯ್ತು ಅಲ್ಲೇ ಮಾಡ್ತಾ ಇದ್ರು. ನಾನು ಕೇಳಿದೆ, ಏನಕ್ಕಪ್ಪ ನಂದು ಏನ್ ತಪ್ಪಿದೆ, ಏನ್ ಹೊಡಿತೀರಾ ಅಂತ ಕೇಳಿದ್ಗೆ, ನಾವು ಹೊಡೆಯೋದೇ ಹಿಂಗೆ, ಮಾಡೋದೇ ಹಿಂಗೆ, ಏನ್ ಇವಾಗ ಕೆಟ್ಟ ಪದ ಭಾಷೆ ಕೆಟ್ಟ ಸರ್ 3 ದಿನ ಇದೆ ಸರ್. ಕಾವೇರಿ